ಹಲೋ ಸ್ನೇಹಿತರೆ, ನಾವು ಇದನ್ನು ಕಲಿಯೋಕೆ ಹೋಗ್ತಿರೋ ವಿಷಯ ಏನಪ್ಪ ಅಂತಂದರೆ CSS3 ಅಂತೇಳಿ. ಈ CSS3 ಅನ್ನೋದು HTML ಅಲ್ಲಿ ಮಾತ್ರ ಯೂಸ್ ಆಗುತ್ತೆ. ಅಂದರೆ ನೀವು ಮೊದಲು HTML ವೆಬ್ ಪೇಜಸ್ನ ಕ್ರಿಯೇಟ್ ಮಾಡಬೇಕು, ಆಮೇಲೆ ಮಾತ್ರ ಈ CSSನ ಯೂಸ್ ಮಾಡೋಕ್ಕೆ ಆಗುತ್ತೆ. ಈ CSS ಅನ್ನೋದು HTML ಇಲ್ದಂಗೆ ಏನು ಯೂಸ್ ಇಲ್ಲ. ಈ HTML ಅಲ್ಲಿ ನಾವು ಏನು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿರ್ತೀವಲ್ಲ, ಆ ಸ್ಟ್ರಕ್ಚರ್ಗೆ ಸ್ಟೈಲ್ನ ಕೊಡೋದಕ್ಕೆ ಮಾತ್ರ ಈ CSS ಅನ್ನೋದು ಯೂಸ್ ಆಗುತ್ತೆ. ಫ್ರೆಂಡ್ಸ್, ನೀವೇನಾದರೂ HTML ಕಲ್ತಿಲ್ಲ ಅಂತಂದರೆ ಸ್ಕಿಲ್ಸ್ ಇನ್ ಕನ್ನಡ ಚಾನಲ್ನಲ್ಲಿ ಪ್ಲೇಲಿಸ್ಟಲ್ಲಿ ನೋಡ್ಬೋದು. HTML ಬಗ್ಗೆ 25 ವಿಡಿಯೋ ಇದೆ. ಈ 25 ವಿಡಿಯೋನ ನೋಡ್ರಿ. ಅದಾದಮೇಲೆ ಈ CSSಗೆ ಬನ್ನಿ, ಅವಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಈ CSSನ ಯಾಕೆ ಕಲಿಬೇಕಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ಸ್ಟೈಲಿಂಗ್ ದ HTML ಟ್ಯಾಗ್ಸ್. ಅಂದರೆ HTML ಟ್ಯಾಗ್ಸ್ ಏನೇನಿದಾವಲ್ಲ ಅವನ್ನೆಲ್ಲ ಸ್ಟೈಲ್ ಆಗಿ ಕಲರ್ಫುಲ್ ಆಗಿ ಮಾಡ್ಬೋದು. ಅಂದರೆ ಹೆಡ್ಡಿಂಗ್ ಟ್ಯಾಗ್ಸ್ ಆಗಲಿ, ಪ್ಯಾರಾಗ್ರಾಫು, ಡಿವ್ ಟ್ಯಾಗು, ಟೇಬಲು, ಈ ರೀತಿ ಟ್ಯಾಗ್ಸ್ ಇದೆಯಲ್ಲ ಅದಕ್ಕೆಲ್ಲ ಕಲರ್ ಆಗಲಿ, ಫಾಂಟ್ ಸೈಜು, ಆಮೇಲೆ ಫಾಂಟ್ ಸ್ಟೈಲು, ಈ ರೀತಿ ಎಲ್ಲ ನಾವು ಸ್ಟೈಲಿಶ್ ಆಗಿ ಈ ವೆಬ್ ಪೇಜಸ್ನ ಕಾಣೋಂಗೆ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಒಂದು ರೆಸ್ಪಾನ್ಸಿವ್ ವೆಬ್ಸೈಟ್ ಅಂತೇಳಿ. ಈ ರೆಸ್ಪಾನ್ಸಿವ್ ವೆಬ್ಸೈಟ್ ಅಂತಂದರೆ ಮೊದಲಿನ ಟೈಮ್ನಲ್ಲಿ ಏನಾಗ್ತಿತ್ತು ಅಂತಂದರೆ ಈ ವೆಬ್ ಪೇಜಸ್ ಎಲ್ಲ ಕ್ರಿಯೇಟ್ ಆಗ್ತಾವಲ್ಲ ಅದು ಕಂಪ್ಯೂಟರ್ಗೋಸ್ಕರ ಕ್ರಿಯೇಟ್ ಆಗ್ತಿತ್ತು. ಇದು ಮೊಬೈಲ್ ಫ್ರೆಂಡ್ಲಿ ಇರ್ತಿದ್ದಿಲ್ಲ. ಮೊಬೈಲಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ಕಾಣಿಸ್ತಿತ್ತು. ಇದು ಅರ್ಧಂಬರ್ಧ ವೆಬ್ ಪೇಜಸ್ ಎಲ್ಲ ಕಾಣಿಸ್ತಿತ್ತು. ಆದರೆ ಇವಾಗ CSS3 ಅಲ್ಲಿ ಮೀಡಿಯಾ ಕ್ವೆರಿ ಅನ್ನೋ ಒಂದು ಫೀಚರ್ ಇದೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ವೆಬ್ಸೈಟ್ನ ರೆಸ್ಪಾನ್ಸಿವ್ ಆಗಿ ಮಾಡ್ಬೋದು. ಹಾಗೆ ಈ ರೆಸ್ಪಾನ್ಸಿವ್ ಆಗಿ ಮಾಡೋದ್ರಿಂದ ನಾವು ಕಂಪ್ಯೂಟರಲ್ಲಿ, ಟ್ಯಾಬಲ್ಲಿ, ಮೊಬೈಲಲ್ಲಿ ಡಿಸೈನ್ಸ್ನ ಚೇಂಜ್ ಮಾಡಿಕೊಂಡು ರೆಸ್ಪಾನ್ಸಿವ್ ವೆಬ್ಸೈಟ್ ಆಗಿ ಕ್ರಿಯೇಟ್ ಮಾಡ್ಬೋದು. ಇದೆಲ್ಲ ಯಾವ ರೀತಿ ಅಂತೇಳಿ ಮುಂದೆ ತಿಳ್ಕೊಳ್ಳೋಣಂತೆ. ಹಾಗೆ ಆನಿಮೇಷನ್ ಆನ್ ವೆಬ್ ಪೇಜಸ್ ಅಂತೇಳಿ, ಅಂದರೆ ಈ CSS3ನ ಯೂಸ್ ಮಾಡಿಕೊಂಡು ನಾವು ವೆಬ್ ಪೇಜಸ್ಸಲ್ಲಿ ಆ್ಯನಿಮೇಷನ್ಸ್ ಆಗಲಿ, ಟ್ರಾನ್ಸಾಕ್ಷನ್ಸ್ ಆಗಲಿ, ಈ ರೀತಿ ಸ್ಟೈಲಿಶ್ ಆಗಿ ಡಿಸೈನ್ ಆಗಿ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಒಂದು ಫೀಚರ್ ನೋಡೋದಾದರೆ 2D ಆ್ಯಂಡ್ 3D ಟ್ರಾನ್ಸ್ಫಾರ್ಮೇಷನ್ ಆಫ್ HTML ಎಲಿಮೆಂಟ್ಸ್ ಅಂತೇಳಿ. ಅಂದರೆ ಯಾವುದೇ ಒಂದು ಎಲಿಮೆಂಟ್ನ 90 ಡಿಗ್ರಿ ಆಗಲಿ ಅಥವಾ 180 ಡಿಗ್ರಿ ಆಗಲಿ ನಾವು ರೊಟೇಟ್ ಮಾಡ್ಬೇಕಂತಂದ್ರೆ ಈ ವೆಬ್ ಪೇಜಸ್ಸಲ್ಲಿ ಈ 2D 3D ಟ್ರಾನ್ಸ್ಫಾರ್ಮೇಷನ್ನ ಯೂಸ್ ಮಾಡ್ಬೋದು. ಇದು CSS3 ಅಲ್ಲಿ ಬಂದಿದೆ. ಹಾಗೆ ವೆಬ್ಸೈಟ್ ಡೆವಲಪ್ಮೆಂಟ್ ಪ್ರೊಸೆಸ್ ಫಾಸ್ಟ್ ಅಂತೇಳಿ, ಅಂದರೆ ಈ CSSನ ಯೂಸ್ ಮಾಡಿಕೊಂಡು ನೀವು ವೆಬ್ಸೈಟ್ ಡೆವಲಪ್ಮೆಂಟ್ ಪ್ರೊಸೆಸ್ನ ಟೈಮಿಂಗ್ನ ಫಾಸ್ಟಾಗಿ ಮಾಡ್ಬೋದು. ಅದು ಯಾವ ರೀತಿ ಅಂತಂದರೆ, ಇಲ್ಲಿ ಒಂದು ಇಮೇಜ್ ಕಾಣ್ತಿದೆಯಲ್ಲ, ಇಲ್ಲಿ 6 HTML ಪೇಜಸ್ಗೆ ಒಂದು CSS ಮಾತ್ರ ಕೊಟ್ಟಿದ್ದಾರೆ. ಅಂದರೆ ಈ ಒಂದು CSSನ ಯೂಸ್ ಮಾಡಿಕೊಂಡು ಈ ಎಲ್ಲ ವೆಬ್ ಪೇಜಸ್ಗೂ ನಾವು ಸ್ಟೈಲನ್ನು ಚೇಂಜ್ ಮಾಡ್ಬೋದು. ಮೊದಲೆಲ್ಲ ನಾವೇನು ಮಾಡ್ತಿದ್ವಿ ಅಂತಂದರೆ ಪ್ರತಿಯೊಂದು ಪೇಜಲ್ಲೂ ಸ್ಟೈಲ್ನ ಹಾಕ್ತಿದ್ವಿ. ಆದರೆ ಇವಾಗ ಆ ರೀತಿ ಅಲ್ಲ. ಒಂದು CSSನ ಕ್ರಿಯೇಟ್ ಮಾಡಿದ್ರೆ ಸಾಕು, ಅದು 6 ಪೇಜ್ ಆಗಿರಲಿ, 600 ಪೇಜಸ್ ಆಗಿರಲಿ, ಅದು ಆಟೋಮೆಟಿಕ್ಕಾಗಿ ಎಲ್ಲ ಕಡೆ ಚೇಂಜ್ ಆಗುತ್ತೆ. ಅಂದರೆ ಕಾಮನ್ ಆಗಿ ನಾವು ಹೆಡ್ಡಿಂಗ್ ಟ್ಯಾಗು, ಪ್ಯಾರಾಗ್ರಾಫು, ಡಿವ್ ಈ ರೀತಿ ಯೂಸ್ ಮಾಡ್ತಿರ್ತೀವಲ್ಲ, ಆ ಎಲ್ಲ ಸ್ಟೈಲ್ನು ಅಟ್ ಎ ಟೈಮ್ ಒಂದೇ ಸಲ ನಾವು ಚೇಂಜಸ್ ಮಾಡ್ಬೋದು. ಹಾಗೆ ನಾವು ಈ CSSನ ಕಲಿಬೇಕಂತಂದ್ರೆ ಏನೇನು ಸಾಫ್ಟ್ವೇರ್ಸ್ ಬೇಕಾಗುತ್ತೆ ಅಂತ ಹೇಳೋದಾದರೆ, ಒಂದು CSS ಎಡಿಟರು, ಇನ್ನೊಂದು ಬ್ರೌಸರು. ಈ CSS ಎಡಿಟರ್ ಅಂತಂದರೆ ಏನಂತ ಹೇಳೋದಾದರೆ HTML ಎಡಿಟರ್ಸ್ ಏನಿದೆಯಲ್ಲ ಅವನ್ನೇ CSS ಎಡಿಟರ್ ಅಂತಾರೆ. ನಾರ್ಮಲ್ ಆಗಿ ನೋಟ್ ಪ್ಯಾಡ್ ಆಗಲಿ, ನೋಟ್ ಪ್ಯಾಡ್ ++, VS ಕೋಡ್, ಸಬ್ಲೈಮು, ಡ್ರೀಮ್ ವೀವರು, ಈ ರೀತಿ ಎಲ್ಲ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ನಾವು ಎಡಿಟಿಂಗ್ ಮಾಡ್ಬೋದು. ನಾವು ನಾರ್ಮಲ್ ಆಗಿ ನೋಟ್ ಪ್ಯಾಡ್ನಲ್ಲೂ ಯೂಸ್ ಮಾಡ್ಬೋದು. ಆದರೆ ನಾನು ನೋಟ್ ಪ್ಯಾಡ್ ++ ಅಲ್ಲಿ ವರ್ಕ್ ಮಾಡ್ತೀನಿ, ಯಾಕಂದರೆ ಇದು ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣುತ್ತೆ. ಹಾಗೆ ಬ್ರೌಸರ್ ಅಂತ ನೋಡೋದಾದರೆ ನಾವು ಕ್ರೋಮ್ನ ಯೂಸ್ ಮಾಡ್ಬೋದು ಅಥವಾ ಮೊಜಿಲ್ಲಾ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನು ಕ್ರೋಮ್ನ ಯೂಸ್ ಮಾಡ್ತೀನಿ. ಈ CSSನ ಕಲಿಯೋದ್ರಿಂದ ಏನು ಯೂಸಪ್ಪ ಅಂತಂತಂದರೆ, ಒಂದು HTML ಪೇಜಸ್ನ ನಾವು ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ಅದು ಸ್ಕೆಲಿಟಾನ್ ಇದ್ದಂಗೆ. ಅದಕ್ಕೆ ನಾವು ಬಾಡಿ ಶೇಪ್ ಬರಬೇಕು, ಅದಕ್ಕೆ ಫೇಸು ಎಲ್ಲ ಡಿಸೈನ್ ಬರಬೇಕು ಅಂತಂತಂದರೆ ನಾವು CSSನ ಕಲೀಲೇಬೇಕಾಗುತ್ತೆ. ಅದಕ್ಕೆ ಸ್ಟೈಲಿಶ್ ಆಗಿ ಕಾಣ್ಬೇಕಂತಂತಂದರೆ ನಾವು CSSಯಿಂದ ಮಾತ್ರ ಅದು ಯೂಸ್ ಆಗುತ್ತೆ. ಈ HTML ಜೊತೆ ನೀವು ಈ CSSನ ಕಲ್ತ್ರೆ ಸಾಕು, ನೀವು ಸ್ಟ್ಯಾಟಿಕ್ ವೆಬ್ ಪೇಜಸ್ನ ಕ್ರಿಯೇಟ್ ಮಾಡ್ಬೋದು. ಹಾಗೆ ಈ ವೆಬ್ ಪೇಜಸ್ನ ಕ್ರಿಯೇಟ್ ಮಾಡಿ ನೀವು ಇಂಟರ್ನೆಟ್ಟಲ್ಲಿ ಅಪ್ಲೋಡ್ ಮಾಡ್ಬೋದು. ಈ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಕಂಟೆಂಟ್ ಅನ್ನೋದು ಏನಿದೆಯಲ್ಲ ಅದು ಇಂಟರ್ನೆಟ್ಟಲ್ಲಿ ಶೋ ಆಗುತ್ತೆ. ಹಾಗೆ ಈ ವೆಬ್ ಪೇಜಸ್ ಡಿಸೈನ್ಗೆ ಭಾಳನೇ ಡಿಮ್ಯಾಂಡ್ ಇದೆ. ಇದ್ರ ಜೊತೆ ನೀವೇನಾದರೂ ಜಾವಾ ಸ್ಕ್ರಿಪ್ಟ್ ಏನಾದರೂ ಕಲ್ತೀನಿ ಅಂತಂದರೆ ಇನ್ನೂ ಡೈನಮಿಕ್ ಆಗಿ ವೆಬ್ ಪೇಜಸ್ನ ಕ್ರಿಯೇಟ್ ಮಾಡ್ಬೋದು.